ಇಲ್ಲ ಗೋಪ್ರಸಾದ ಪಂಚಗ ಉತ್ಪನ್ನಗಳು ಅಂತ ಹೇಳಿ ಶುದ್ಧ ದೇಸಿ ಹಸುವಿನ ಗೋಮೂತ್ರ ಗೋಮಯ ಮತ್ತು ತುಪ್ಪದಲ್ಲಿ ಮಾಡಿರುವಂಥ ಪ್ರಾಡಕ್ಟ್ಸ್ ಇದೆ. ಅಷ್ಟು ಹೆಲ್ತ್ ಕೇರ್ ಪ್ರಾಡಕ್ಟು, ಪೂಜಾ ಕೇರು ಮತ್ತು ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸು. ಇದು ದಂತಮಂಜನ್ ಅಂತೇಳಿ ಹಲ್ಲುಜ್ಜ ಪುಡಿ, ಕಂಪ್ಲೀಟ್ ಗೋಮಯ ಭಸ್ಮ, ಅಜ್ವಾನ್ ಸತ್ವ, ಪಚ್ಚಕರ್ಪೂರ ಮತ್ತು ಸೈಂದ್ರ ಲೋಣ. ಬ್ಲೀಡಿಂಗ್ ಗಮ್ಸು, ಸೆನ್ಸಿಟಿವಿಟಿ ಪ್ರಾಬ್ಲಮ್ಸು, ಆ ಥರದ ಕಾಯಿಲೆಗಳೆಲ್ಲ ಕಡಿಮೆ ಆಗುತ್ತೆ. ಇದು ವಾತಾರ ಅಂತೇಳಿ ಜಾಯಿಂಟ್ ಪೇನಿಗೆ. ಇದು ಸಾಸಿವೆ ಎಣ್ಣೆ, ಜೇನು ಮೇಣ ಮತ್ತು ತುಪ್ಪದಲ್ಲಿ ಮಾಡಿರೋದು. ಅಮೃತಧಾರ ಸ್ಮೆಲ್ ನೋಡಿ ಸರ್, ಹಚ್ಕೊಂಡು ಲೈಟಾಗಿ ರಬ್ ಮಾಡಿಕೊಂಡ್ರೆ ಪೇನ್ ರಿಲೀಫ್ ಆಗುತ್ತೆ. ಯಾವ ರೀತಿಯ ಕೆಮಿಕಲ್ ಯೂಸ್ ಮಾಡಿಲ್ಲ ಸರ್. ಇದು ಇದು ಅಂತ ಹೇಳಿ ರೋಲ್ ಆನ್ ಹೆಡ್ಡೇಕಿಗೆ ಹಚ್ಕೊಳ್ಳೋಕೆ ನೀಲಗಿರಿ ಎಣ್ಣೆ ಮತ್ತು ತುಪ್ಪದಲ್ಲಿ ಮಾಡೋದು. ಇದು ನಸ್ಸೆ ಅಂತ ಹೇಳಿ ಪ್ರಾಣಶಕ್ತಿ ನೇಸಲ್ ಡ್ರಾಪ್ಸ್. 1 ವರ್ಷ ದೇಸಿ ಹಸುವಿನ ತುಪ್ಪ ಇದು. ಇದರಲ್ಲಿ ಏನೂ ಇಲ್ಲ, 1 ವರ್ಷ ದೇಸಿ ತುಪ್ಪ. ಇದನ್ನು ಮೂಗಿಗೆ ಹಾಕೊಳ್ಳೋದ್ರಿಂದ 2 ಡ್ರಾಪ್ಸು ಮೈಗ್ರೇನು, ಹೆಡ್ಡೇಕು, ಅಲರ್ಜಿ, ಸೈನಸಿಟಿಸು, ಆಮೇಲೆ ಹಗಲೆಲ್ಲ ಸೀನ್ ಬರೋದು, ಆ ಥರದ್ದೆಲ್ಲ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಸ್ನೋರಿಂಗು ಕಡಿಮೆ ಆಗುತ್ತೆ. ಇದು ಪಂಚಗವ್ಯ ಸೋಪ್ ಅಂತೇಳಿ. ಇದು ಪಂಚಗವ್ಯ ಸೋಪು ದೇಸಿ ಹಸು, ಗೋಮೂತ್ರ, ಮುಲ್ತಾನಿ ಮಿಟ್ಟಿ, ತೆಂಗಿನೆಣ್ಣೆ ಮತ್ತು ಬೇವಿನೆಣ್ಣೆ, ಗೋಮಯ ಭಸ್ಮದಲ್ಲಿ ಮಾಡೋದು. ಸ್ಕಿನ್ ರ್ಯಾಷಸ್ಸು, ಅಲರ್ಜಿ, ಟ್ಯಾನು, ಆ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಏನು ಕೆಮಿಕಲ್ ಇಲ್ಲ ಸರ್. ದೇಸಿ ಹಸು ಗೋಮೂತ್ರ ಸ್ಕಿನ್ನಿಗೆ ಅಷ್ಟು ಒಳ್ಳೆಯದು. ಅಲರ್ಜಿ, ರ್ಯಾಷಸ್ ಎಲ್ಲ ಹೋಗುತ್ತೆ. ಇದು ಅಗ್ನಿಹೋತ್ರ ಧೂಪ ಅಂತೇಳಿ ದೇಸಿ ಹಸುವಿನ ಅಗ್ನಿಹೋತ್ರಕ್ಕೆ ಹೋಮಕ್ಕೆ ಏನು ಬಳಸ್ತೀವೋ ಅದೇ ವಸ್ತುಗಳನ್ನು ಬಳಸಿ ಮಾಡಿರೋದು. ಹಚ್ಚೋದ್ರಿಂದ ಮನೆಯಲ್ಲಿ ವಾತಾವರಣ ಶುದ್ಧಿ ಆಗುತ್ತೆ, ಆಕ್ಸಿಜನ್ ಪ್ಯೂರಿಫೈ ಆಗುತ್ತೆ, ಮನೆಯಲ್ಲಿ ಕಂಪ್ಲೀಟ್ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಇದು ಗೋಮಯ ಅಕ್ಕಿ ಮತ್ತು ತುಪ್ಪದಲ್ಲಿ ಮಾಡಿರೋದು. ಸ್ಮೆಲ್ ಯಾವ ರೀತಿ ಕೆಮಿಕಲ್ ಹಾಕಿಲ್ಲ. ಈಗ ಯಾವುದೇ ರೀತಿ ಸುಗಂಧ ಪರಿಮಳ ಬರಲಿ ಅಂತ ಏನೂ ಹಾಕಿಲ್ಲ ಅದರೊಳಗೆ. ಮನೆಯಲ್ಲಿ ಹೋಮ ಮಾಡ್ತೀವಲ್ಲ ಅದೇ ಥರ ವಾಸನೆನೂ ಬರುತ್ತೆ. ಹಚ್ಚೋದ್ರಿಂದ ತುಂಬಾ ಒಳ್ಳೇದು. ಮನೆ ಒಳಗೆ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಹುಬ್ಳಿಯಿಂದ ಬರ್ತದೆ ಪ್ರಾಡಕ್ಟ್ಸ್ ಎಲ್ಲ. ಮಾರ್ಕೆಟಿಂಗ್ ಎಲ್ಲ ಆಲ್ ಓವರ್ ಇಂಡಿಯಾ ಮಾಡ್ತಿದ್ದೀರಾ? ಆಲ್ ಓವರ್ ಕರ್ನಾಟಕ ಸದ್ಯಕ್ಕಿದ್ದೀವಿ. ಮಹಾರಾಷ್ಟ್ರ ಇದೆ, ನೆಕ್ಸ್ಟ್ ಈಗ ಡೆವಲಪ್ ಆಗ್ತಾ ಇದೆ. ಯಾಕಂದರೆ ಹೆಚ್ಚು ಜನ ಈಗ ಈ ಕಡೆ ವಾಲ್ತಾ ಇದ್ದಾರೆ. ಈಗ ಕೆಮಿಕಲ್ ಫ್ರೀ ಮತ್ತು ದೇಸಿ ಹಸು ಗೋ ಇದರಲ್ಲಿ ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಜನಕ್ಕೂ ರೀಚ್ ಆಗ್ತಾ ಇದೆ. ಆಮೇಲೆ ಹೊಟ್ಟೆಗೆ ತೊಗೊಳಕ್ಕೆ ಅರ್ಕಗಳು ಸಿಗುತ್ತೆ ಸರ್, ಗೋಮೂತ್ರ ಅರ್ಕಗಳು 4-5 ಥರ ಸಿಗುತ್ತೆ. ತುಳಸಿ ಅರ್ಕ, ಪಾರಿಜಾತ ಅರ್ಕ ಮತ್ತು ಚಂದ್ರಮಾರ್ಕ ಅಂತೇಳಿ 4-5 ಮಂಜಿಷ್ಟ ಅರ್ಕ, 4-5 ಅರ್ಕ ಸಿಗುತ್ತೆ. ತುಳಸಿ ಅರ್ಕ ಕಫ, ಕೆಮ್ಮು, ಶೀತ ಇರೋರಿಗೆ ಯಾವ ರೀತಿಯೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇವನ್ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಇದು ಪಾರಿಜಾತ ಅರ್ಕ ಮಂಡಿ ನೋವಿರೋರಿಗೆ, ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರೋರಿಗೆ ಪೇನ್ ತುಂಬ ರಿಲೀಫ್ ಆಗುತ್ತೆ. ಗೋಮೂತ್ರ ಡಿಸ್ಟಿಲ್ ಮಾಡಿ ಮತ್ತು ಪಾರಿಜಾತದ ಎಲೆದು ಹರ್ಬ್ಸ್ ಹಾಕಿರ್ತಾರೆ. ಇದು ಹ್ಯಾಂಡ್ ವಾಶ್ ಸರ್. ಇದು ಗೋಮೂತ್ರ ಇಟ್ ಸೆಲ್ಫ್ ಇಸ್ ಎ ಡಿಸ್ಬ್ಯಾಕ್ಟೀರಿಯಲ್ ಇನ್ಫೆಕ್ಟ್ ಇದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಬೆನಿಫಿಟ್ ಗುಣ ಇದೆ. ಸೊ ಯಾವ ರೀತಿ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಕೈ ಕೂಡ ಸ್ವಚ್ಛ ಆಗುತ್ತೆ, ಯಾವ ಸೈಡ್ ಎಫೆಕ್ಟು ಇರೋದಿಲ್ಲ. ಗೋಮೂತ್ರ, ಅಂಟವಾಳಕಾಯಿ, ಶಿಕಾಕಾಯಿ ಹ್ಯಾಂಡ್ ವಾಶ್. ಥ್ಯಾಂಕ್ ಯು.